ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಭಗವಂತನಾದ ಶ್ರೀಮನ್ನಾರಾಯಣನ ಪವಿತ್ರ ಆಶೀರ್ವಾದಗಳೊಂದಿಗೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಕಾಲಘಟ್ಟ ಆರಂಭವಾಗುತ್ತಿದೆ. ಸಿದ್ಧರಾಗಿ, ಏಕೆಂದರೆ ಫೆಬ್ರವರಿ 5ರಿಂದ ಫೆಬ್ರವರಿ 11ರವರೆಗಿನ ಈ 7 ದಿನಗಳು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಿಸಿವೆ. ಈ ಫೆಬ್ರವರಿ ತಿಂಗಳ ಈ ವಿಶೇಷ ವಾರದಲ್ಲಿ ನೀವು ಎಂದೂ ಕಲ್ಪಿಸಿಕೊಳ್ಳದಂತಹ ಈ ದೊಡ್ಡ ಶುಭ ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ವಿಶೇಷವೇನೆಂದರೆ ಈ ಸಮಯದಲ್ಲಿ ನೀವು ಹೆಚ್ಚಿನ ಶ್ರಮವಿಲ್ಲದೆಯೇ ಅದ್ಭುತ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ. ಇದನ್ನು ಕುಂಭರಾಶಿಯವರ ಪಾಲಿನ ಸುವರ್ಣಯುಗ ಎಂದು ಕರೆದರೆ ತಪ್ಪಾಗಲಾರದು. ಈ ದಿನಗಳಲ್ಲಿ ಆಕಾಶ ಮಂಡಲದಲ್ಲಿ ಈ ಗುರು ಪುಷ್ಯ ಅಮೃತ ಯೋಗ ಎಂಬ ಅತ್ಯಂತ ಶಕ್ತಿಶಾಲಿ ಯೋಗವು ನಿರ್ಮಾಣವಾಗುತ್ತಿದೆ. ಈ ಜಗನ್ನಾಟಕ ಸೂತ್ರಧಾರಿ ವಿಷ್ಣುವಿನ ಈ ಪರಮ ಕೃಪೆಯಿಂದಾಗಿ ಈ ಸಮಯವು ನಿಮ್ಮ ಜೀವನದ ಈವರೆಗಿನ ಅತ್ಯಂತ ಮಹತ್ವದ ಮತ್ತು ಲಾಭದಾಯಕ ಸಮಯವೆಂದು ಸಾಬೀತಾಗಿದೆ. ನಿಮ್ಮ ಹಣೆಬರಹವು ಬದಲಾಗುತ್ತಿದೆ. ಅದೃಷ್ಟವು ಸೂರ್ಯನಂತೆ ಪ್ರಕಾಶಿಸುತ್ತಿದೆ. ನೀವೇ ಅನುಭವಿಸುವ ಕಾಲವಿದು. ನಿಮ್ಮ ಮನಸ್ಸಿನ ಆಳದಲ್ಲಿದ್ದ ಹಳೆಯ ಆಸೆಗಳು ಈ ಸಮಯದಲ್ಲಿ ಈಡೇರಲಿವೆ. ಧನಪ್ರಾಪ್ತಿ, ಮಾನಸಿಕ ನೆಮ್ಮದಿ ಮತ್ತು ವೃತ್ತಿ ಜೀವನದಲ್ಲಿ ಅಭೂತಪೂರ್ವ ಯಶಸ್ಸು ನಿಮ್ಮದಾಗಲಿದೆ. ನಿಮ್ಮನ್ನು ಈವರೆಗೆ ಹೀಯಾಳಿಸಿದವರು ಅಥವಾ ನಿಮ್ಮ ಶಕ್ತಿಯನ್ನು ಕಡಿಮೆ ಅಂದಾಜಿಸಿದವರ ಬಾಯಿ ಮುಚ್ಚಿಸುವಂತಹ ಸಾಧನೆಯನ್ನು ನೀವು ಈ ವಾರ ಮಾಡಲಿದ್ದೀರಿ. ಗ್ರಹಗಳ ಇಂದಿನ ಸ್ಥಿತಿಗತಿಯು ಸಂಪೂರ್ಣವಾಗಿ ನಿಮ್ಮ ಪರವಾಗಿದೆ. ನೀವು ಸರಿಯಾಗಿ ಬಳಸಿಕೊಳ್ಳಬೇಕು. ಸಮಯವನ್ನು ಗೌರವಿಸಿದರೆ ಮಾತ್ರ ಸಮಯ ನಿಮ್ಮನ್ನು ಗೌರವಿಸುತ್ತದೆ. ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳಲ್ಲಿ ಈಗ ಈ ಪಾಸಿಟಿವ್ ಬದಲಾವಣೆಗಳು ಕಂಡುಬರುತ್ತೆ. ಈವರೆಗೆ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದ ವಿಷಯಗಳು ಈಗ ತಾವಾಗಿಯೇ ಬಗೆಹರಿಯಲಿವೆ. ಕಷ್ಟಗಳು ಮಂಜಿನಂತೆ ಕರಗುವುದನ್ನು ನೀವು ಕಣ್ಣಾರೆ ನೋಡುವಿರಿ. ಕುಟುಂಬದ ಯಾವುದೇ ಶುಭ ಕಾರ್ಯಗಳಲ್ಲಿ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ ನಿಮಗಿದೆ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡಲಿದೆ. ಆರ್ಥಿಕ ದೃಷ್ಟಿಯಿಂದ ನೋಡಿದರೆ ಈ ವಾರ ಕುಂಭರಾಶಿಯವರಿಗೆ ಕುಬೇರನ ಕೃಪೆ ಇದ್ದಂತಿದೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಬಹಳ ದಿನಗಳಿಂದ ಎಲ್ಲೋ ಸಿಕ್ಕಿಹಾಕಿಕೊಂಡಿದ್ದ ಅಥವಾ ಬರಬೇಕಿದ್ದ ಹಣವು ಈಗ ಯಾವುದೇ ಅಡೆತಡೆಗಳು ಇಲ್ಲದೆ ನಿಮ್ಮ ಕೈ ಸೇರಲಿದೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಮಯವಿದು. ಆದರೆ ಒಂದು ನೆನಪಿರಲಿ, ಹಣ ಬರುತ್ತದೆ ಎಂದು ಅತಿಯಾದ ಖರ್ಚು ಮಾಡಬೇಡಿ. ಹೂಡಿಕೆ ಮಾಡುವಾಗ ಅನುಭವಸ್ಥರ ಸಲಹೆ ಪಡೆದು ಮುಂದುವರಿಯಿರಿ. ಬುದ್ಧಿವಂತಿಕೆಯಿಂದ ಮಾಡುವ ಹೂಡಿಕೆಯು ನಿಮ್ಮ ಭವಿಷ್ಯವನ್ನು ಭದ್ರಪಡಿಸುತ್ತೆ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರಿಗೆ ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ವೃತ್ತಿ ಕ್ಷೇತ್ರದಲ್ಲಿ ನೀವು ಹೂಡಿದ ಪರಿಶ್ರಮಕ್ಕೆ ಈಗ ತಕ್ಕ ಪ್ರತಿಫಲ ಸಿಗುವ ಸಮಯ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳ ಬೆಂಬಲ ಸಿಗಲಿದೆ. ನಿಮ್ಮ ಕೆಲಸದ ದಕ್ಷತೆಯನ್ನು ಗುರುತಿಸಿ. ನಿಮ್ಮ ಈ ಬಡ್ತಿ, ಈ ಪ್ರಮೋಷನ್ ಅಥವಾ ಈ ವೇತನ ಹೆಚ್ಚಳದ ಸುದ್ದಿ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಒಂದು ವೇಳೆ ನೀವು ಈ ಕೆಲಸ ಬದಲಾಯಿಸಲು ಬಯಸುತ್ತಿದ್ದರೆ ಅಥವಾ ಸ್ಥಳ ಬದಲಾವಣೆ ಆಸೆ ಹೊಂದಿದ್ದರೆ ಅದಕ್ಕೆ ಪೂರಕವಾದ ಇದು ಸಮಯ. ನಿರುದ್ಯೋಗಿಗಳಿಗೆ ಈ ವಾರ ವರದಾನವಾಗಲಿದೆ. ನೀವು ನೀಡಿದ ಸಂದರ್ಶನ ಅಥವಾ ನೀವು ಬರೆದ ಪರೀಕ್ಷೆಗಳ ಫಲಿತಾಂಶವು ನಿಮ್ಮ ಪರವಾಗಿ ಬರಲಿದೆ. ಹೊಸ ಉದ್ಯೋಗದ ಆಫರ್ ನಿಮ್ಮ ಮನೆ ಬಾಗಿಲಿಗೆ ಬರಬಹುದು. ವ್ಯಾಪಾರಿಗಳಿಗೆ ಈ ವಾರ ಲಾಭದ ಸುರಿಮಳೆಯಾಗಲಿದೆ. ವಿಶೇಷವಾಗಿ ಇಲ್ಲಿ ಒಂದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಅಥವಾ ಈ ಆಸ್ತಿ ವ್ಯವಹಾರಗಳಲ್ಲಿ ಇರುವವರಿಗೆ ದೊಡ್ಡ ಮಟ್ಟದ ಈ ಡೀಲ್ ಅನ್ನೋದು ಕುದುರಲಿದೆ. ವ್ಯಾಪಾರದಲ್ಲಿ ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗ ಪಡೆದುಕೊಳ್ಳಲಿವೆ. ನಿಮ್ಮ ಕೆಳಗೆ ಕೆಲಸ ಮಾಡುವ ಸಿಬ್ಬಂದಿಗಳು ನಿಮಗೆ ಪೂರ್ಣ ಸಹಕಾರ ನೀಡಲಿದ್ದಾರೆ. ಆದರೆ ಒಂದು ಎಚ್ಚರಿಕೆ, ನಿಮ್ಮ ಪ್ರಮುಖ ದಾಖಲೆಗಳನ್ನು ಅಥವಾ ಫೈಲ್ಗಳನ್ನು ಬಹಳ ಜಾಗರೂಕತೆಯಿಂದ ಇಟ್ಟುಕೊಳ್ಳಿ. ಅಜಾಗರೂಕತೆಯಿಂದ ವಸ್ತುಗಳು ಕಳೆದು ಹೋಗುವ ಅಥವಾ ಕಳ್ಳತನವಾಗುವ ಸಣ್ಣ ಸಾಧ್ಯತೆ ಇದೆ. ನಿಮ್ಮ ಮನೆ ಮತ್ತು ಮನಸ್ಸಿನ ಸಂತೋಷದ ವಾತಾವರಣ ಇರಲಿದೆ.
ದಂಪತಿಗಳ ನಡುವೆ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಅವು ಈಗ ಬಗೆಹರಿಯಲಿವೆ. ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ನಿಮಗೆ ಆತ್ಮೀಯ ಸಂತೋಷವನ್ನು ನೀಡುತ್ತೆ. ನಿಮ್ಮ ಮಕ್ಕಳ ಶಿಕ್ಷಣ ಅಥವಾ ಅವರ ವಿದೇಶ ಪ್ರಯಾಣದ ಬಗ್ಗೆ ಏನಾದರೂ ಯೋಜನೆಗಳು ಇದ್ದರೆ ಈಗಲೇ ಪ್ರಯತ್ನ ಆರಂಭಿಸಿ. ಯಶಸ್ಸು ಖಂಡಿತ ಸಿಗುತ್ತೆ. ಪ್ರೇಮ ಜೀವನದಲ್ಲಿ ಇರುವವರಿಗೆ ಸಣ್ಣ ಪುಟ್ಟ ಅಡೆತಡೆಗಳು ಎದುರಾಗಬಹುದು. ಆದರೆ ತಾಳ್ಮೆಯಿಂದ ವರ್ತಿಸಿದರೆ ವಾರದ ಅಂತ್ಯದ ವೇಳೆಗೆ ಎಲ್ಲವೂ ಸುಸೂತ್ರವಾಗುತ್ತೆ. ಪ್ರೇಮವು ವಿವಾಹದ ಹಂತಕ್ಕೆ ತಲುಪುವ ಲಕ್ಷಣಗಳಿವೆ. ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಒಂದು ಪ್ರಮುಖ ಮಂತ್ರವನ್ನು ನೆನಪಿಡಿ. ನಿಮ್ಮ ಯೋಜನೆಗಳನ್ನು ಗೌಪ್ಯವಾಗಿ ಇಡಿ. ಕುಂಭರಾಶಿಯವರು ಸ್ವತಃ ಮುಗ್ಧರು ಮತ್ತು ಬೇರೆಯವರನ್ನು ಬೇಗ ನಂಬುತ್ತಾರೆ. ನಿಮ್ಮ ಗುರಿಗಳು ಅಥವಾ ನೀವು ಮಾಡಲಿರುವ ಕೆಲಸಗಳ ಬಗ್ಗೆ ಎಲ್ಲರ ಹತ್ತಿರ ಹೇಳಿಕೊಳ್ಳಬೇಡಿ. ಕೆಲಸ ಪೂರ್ಣವಾಗುವವರೆಗೂ ಇದನ್ನು ರಹಸ್ಯವಾಗಿಟ್ಟರೆ ಮಾತ್ರ ನಿಮ್ಮ ಪೂರ್ಣ ಲಾಭ ಸಿಗುತ್ತೆ. ಇಲ್ಲದಿದ್ದರೆ ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವವರು ಈ ವಿಘ್ನ ಉಂಟು ಮಾಡಬಹುದು. ಅಲ್ಲದೆ ಮಾತಿನ ಮೇಲೆ ನಿಗಾ ಇರಲಿ. ನಿಮ್ಮ ಕೋಪ ಅಥವಾ ಕಟು ಮಾತುಗಳು ಸುಗಮವಾಗಿ ನಡೆಯುತ್ತಿರುವ ಕೆಲಸವನ್ನು ಹಾಳು ಮಾಡಬಹುದು. ನಮ್ರತೆಯಿಂದ ವರ್ತಿಸಿ. ಇದರಿಂದ ಶತ್ರುಗಳು ನಿಮ್ಮ ಮಿತ್ರರಾಗುತ್ತಾರೆ. ಆರೋಗ್ಯದ ದೃಷ್ಟಿಯಿಂದ ಈ ವಾರ ಉತ್ತಮವಾಗಿದೆ. ದೊಡ್ಡ ಮಟ್ಟದ ಅನಾರೋಗ್ಯದ ಸಮಸ್ಯೆಗಳು ಕಾಣಿಸುವುದಿಲ್ಲ. ಆದರೆ ನಿಮ್ಮ ದೈನಂದಿನ ಜೀವನವನ್ನು ಶಿಸ್ತುಬದ್ಧವಾಗಿ ಇರಿಸಿಕೊಳ್ಳಿ. ಮಾನಸಿಕ ಒತ್ತಡದಿಂದ ದೂರವಿರಲು ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಯಥೇಚ್ಛವಾಗಿ ಸಮಯವನ್ನು ಮೀಸಲಿಡಿ. ಬೆಳಗಿನ ನಡಿಗೆ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತೆ. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮತ್ತು ನಿದ್ರೆ ಮಾಡುವುದರಿಂದ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗುತ್ತೀರಿ. ಒಟ್ಟಾರೆಯಾಗಿ ಹೇಳುವುದಾದರೆ ಕುಂಭರಾಶಿಯವರೇ, ಈ ದಿನಗಳು ನಿಮ್ಮ ಪಾಲಿನ ಅದೃಷ್ಟದ ದಿನಗಳು. ಭಗವಂತ ವಿಷ್ಣುವಿನ ಮೇಲೆ ನಂಬಿಕೆ ಇಡಿ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ನಂಬಿಕೆಯೇ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಆದಷ್ಟು ನೀವು ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನ ವಹಿಸಿ. ಇವತ್ತು ಈ ಗುರುವಿನ ರಾಯರ ವಾರ ಆಗಿರೋದ್ರಿಂದ ಆದಷ್ಟು ನಿಮಗೆ ಸಮಯ ಇದ್ದರೆ, ಸಮಯ ಇಲ್ಲ ಅಂದ್ರೂ ಸಮಯ ಮಾಡಿಕೊಂಡು ಆದಷ್ಟು ಈ ರಾಘವೇಂದ್ರ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ನೀವು ಈ ಅಕ್ಕಿ ಮತ್ತು ಈ ಬೆಲ್ಲದ ಆರತಿಯನ್ನು ಮಾಡೋದ್ರಿಂದ ಈ ಗುರುವಿನ ಆಶೀರ್ವಾದ ಶಾಶ್ವತವಾಗಿ ನಿಮ್ಮ ಮೇಲೆ ಇರುತ್ತೆ. ಎಲ್ಲ ಕೆಲಸದಲ್ಲೂ ಯಶಸ್ಸು, ಪ್ರಗತಿ, ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ನಿಮ್ಮ ಜೀವನದಲ್ಲಿ ಶುಕ್ರನ ಬಲ ಅಷ್ಟೇ ಅಲ್ಲದೆ ಈ ಗುರುವಿನ ಆಶೀರ್ವಾದದಿಂದ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಆ ಕೆಲಸದಲ್ಲಿ ದ್ವಿಗುಣ ಲಾಭ ಅನ್ನೋದು ನೀವು ಕಾಣ್ತಾ ಹೋಗ್ತೀರ. ಮಕ್ಕಳ ವಿದ್ಯಾಭ್ಯಾಸದಲ್ಲೇ ಆಗಲಿ, ಈ ವ್ಯಾಪಾರದಲ್ಲಿ, ವಹಿವಾಟುಗಳಲ್ಲಿ ಮತ್ತು ಯಾವುದೇ ಒಂದು ಈ ಮದುವೆ ಆಗದಲ್ಲೇ ಇರೋ ಅಂಥವರಿಗೆ ಮತ್ತು ಈ ವಿವಾಹಿತರಿಗೆ ಈ ಕಂಕಣ ಭಾಗ್ಯ ಮತ್ತು ಸಂತಾನ ಭಾಗ್ಯ ಎಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಅನ್ನೋದು ಜರುಗುತ್ತೆ. ಮನೆಯಲ್ಲಿ ಶಾಶ್ವತವಾಗಿ ನೆಮ್ಮದಿ ಅನ್ನೋದು ಕೂಡಿ ಬರುತ್ತೆ. ನೀವು ಎಷ್ಟೇ ದುಡಿದ್ರೂ ಕೈಯಲ್ಲಿ ಈ ದುಡ್ಡು ಅನ್ನೋದು ನಿಲ್ತಾ ಇರಲ್ಲ. ಅದೂ ಕೂಡ ಈ ಗುರುವಿನ ಆಶೀರ್ವಾದದಿಂದ ಮತ್ತು ಈ ಶುಕ್ರನ ಬಲದಿಂದ ನೀವು ದುಡಿದ ದುಡ್ಡು ನೀವು ಸ್ವಲ್ಪ ಖರ್ಚು ಮಾಡಿ ಇನ್ನು ಮಿಕ್ಕಿದ್ದೆಲ್ಲ ನೀವು ಈ ಕಷ್ಟ ಅಂತ ಬಂದಾಗ ಸೇವ್ ಮಾಡಲಿಕ್ಕೆ ನೀವು ಆ ದುಡ್ಡನ್ನು ಕೂಡಿ ಇಡಬಹುದು. ಯಾಕೆ ಅಂದರೆ ಕೆಲವೊಬ್ಬರ ಮನೆಯಲ್ಲಿ ಎಷ್ಟೇ ದುಡಿದ್ರೂ ಅವತ್ತಿನ ಅವತ್ತಿಗೆ ಖರ್ಚಾಗೋಗುತ್ತೆ. ಇನ್ನು ನಾಳೆ ಹೇಗಪ್ಪ ಊಟಕ್ಕೆ ಅಂತ ಅನ್ನೋರು ತುಂಬಾ ಇದ್ದೀರ. ಹಾಗಾಗಿ ನೀವು ಆದಷ್ಟು ಇವತ್ತು ಈ ರಾಯರ ಮಠಕ್ಕೆ ಹೋಗಿ ಬಂದು ನೋಡಿ. ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ನಿಮ್ಮ ಮನೆಯ ಹತ್ತಿರದಲ್ಲೇ ಏನಾದರೂ ಈ ಹಸುಗಳು, ಗೋಮಾತೆ ಅನ್ನೋದು ಇದ್ದರೆ ಅವುಗಳಿಗೆ ಸ್ವಲ್ಪ ನಿಮ್ಮ ಕೈಲಾದಷ್ಟು ಮೇವನ್ನು ಹಾಕಿ. ಆದಷ್ಟು ಈ ಬೆಲ್ಲದಿಂದ ಮಾಡಿದ ಏನಾದರೂ ಸಿಹಿ ತಿಂಡಿಗಳನ್ನು ಕೊಡ್ತಾ ಬನ್ನಿ. ನಿಮಗೆ ಯಾವುದೇ ಈ ಕುಂಡಲಿ ಆಗಿರಲಿ, ಜಾತಕ ಆಗಿರಲಿ, ಯಾವುದೇ ಒಂದು ದೋಷಗಳಿದ್ರೂ, ಸಣ್ಣ ಸಣ್ಣ ದೋಷಗಳು, ದೊಡ್ಡ ದೋಷಗಳು ಇದ್ರೂ ಅವು ಕೂಡ ನಿಮಗೆ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಅನ್ನೋದು ಈಗ ಶುರುವಾಗಿದೆ. ನಂತರ ಈ ಮನೆ ಹತ್ತಿರ ಯಾವುದೇ ಒಂದು ಈ ನಾಯಿಗಳು ಇದ್ದರೂ ಅವುಗೂ ಸಹ ನೀವು ಈ ಅನ್ನ, ರೊಟ್ಟಿಯನ್ನು ನೀಡುವುದರಿಂದ ಅವುಗಳ ಒಂದು ಈ ಶನಿ ಭಗವಾನರ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರ. ಯಾಕೆ ಅಂದರೆ ಆದಷ್ಟು ನೀವು ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರ, ಒಂದು ಅಕ್ಕಿ ಕಾಳುಗಳು ಏನಿರುತ್ತೆ ನಿಮ್ಮ ಮನೆಯಲ್ಲಿ ಅದನ್ನು ನೀಡೋದ್ರಿಂದ ಶನಿ ಭಗವಾನರು ಪ್ರಸನ್ನರಾಗುತ್ತಾರೆ. ನಿಮ್ಮ ಯಾವುದೇ ಕಷ್ಟಗಳು
ಅವರು ಭಾಗಿಯಾಗಿ ನಿಮಗೆ ಕಷ್ಟಗಳೇ ಬರದಂತೆ ನೋಡಿಕೊಳ್ತಾರೆ. ಅರ್ಧಾಷ್ಟಮ ಶನಿ, ಯಾವುದೇ ಒಂದು ಶನಿ ಇದ್ರೂ ಅದು ಕೂಡ ಹೋಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ನಿಮಗೆ ಆ ಕೆಲಸದಲ್ಲಿ ಜಯ ಅನ್ನೋದು ಸಿಗುತ್ತೆ. ಮತ್ತು ಇಂದು ಈ ಬೇವಿನ ಮರದ ಕೆಳಗಡೆ ಈ ಸಾಸಿವೆ ಎಣ್ಣೆಯಿಂದ ಒಂದು ದೀಪವನ್ನು ಹಚ್ಚಿ ನಿಮ್ಮ ಮನೆಯಲ್ಲಿ ಇರುವ ಯಾವುದೇ ನಕಾರಾತ್ಮಕ ಶಕ್ತಿಗಳು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ, ಮನೆಯಲ್ಲಿ ಈ ಮಾಟ ಮಂತ್ರ ನರದೃಷ್ಟಿ ಏನೇ ದೃಷ್ಟಿಗಳಾಗಿದ್ರೂ ಅವು ಕೂಡ ತೊಲಗಿ ಹೋಗಿ ಶಾಶ್ವತವಾಗಿ ನಿಮಗೆ ಕುಬೇರ ಯೋಗ ಕೂಡಿ ಬರುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.